ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಡೊನಾಲ್ಡ್ ಟ್ರಂಪ್ ಮತ್ತೆ ಸಿಟ್ಟಾಗಿದ್ದಾರೆ. ಹೌದು, ಈ ಬಾರಿ ಇವರ ಸಿಟ್ಟಿಗೆ ಕಾರಣ ಏನಂದರೆ ರಷ್ಯಾ, ಚೈನಾ, ಇಂಡಿಯಾ ದೇಶಗಳು ಒಂದಾಗಿ ಅಮೆರಿಕದ ಪವರ್ ಪ್ಲೇಗೆ ಚಾಲೆಂಜ್ ಹಾಕೋದಕ್ಕೆ ಹೊರಟಿರೋದು. ಈ ಚಾಲೆಂಜೇ ಬ್ರಿಕ್ಸ್ ಚಾಲೆಂಜ್. They are leaving their mark on the international system. BRICS: Brazil, Russia, India, China, and South Africa. The group of emerging economies known as BRICS Trying to position itself as the voice for emerging economies and challenge Western dominance of global affairs. Those who don't know, ಬ್ರಿಕ್ಸ್ ಅಂದರೆ 5 ದೇಶಗಳ ಒಂದು ಅಲಯನ್ಸ್. ಇದರಲ್ಲಿ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಹಾಗೂ ಸೌತ್ ಆಫ್ರಿಕಾ ದೇಶಗಳಿವೆ. ಮತ್ತು ಈ ದೇಶಗಳು ಎಷ್ಟು ಪವರ್ಫುಲ್ ಅಂದರೆ 1995ರಲ್ಲಿ G7 ದೇಶಗಳ PPP GDP $17 ಟ್ರಿಲಿಯನ್ ಇದ್ರೆ ಬ್ರಿಕ್ಸ್ನ PPP GDP ಕೇವಲ $10 ಟ್ರಿಲಿಯನ್ ಮಾತ್ರ ಇತ್ತು. ಆದರೆ 2025ರಲ್ಲಿ G7 ದೇಶಗಳ PPP GDP $57 ಟ್ರಿಲಿಯನ್ ಇದ್ರೆ ಬ್ರಿಕ್ಸ್ ದೇಶಗಳ ಒಟ್ಟು PPP GDP $72 ಟ್ರಿಲಿಯನ್ ರೀಚ್ ಆಗಿದೆ. The expansion of BRICS could definitely boost the group's global influence. The BRICS countries together make up almost a third of the world's GDP. The world's economic balance shifting towards the BRICS and emerging economies. BRICS alliance has overtaken the G7 in global economic weight. ಈ G7 ಏನು ಅಂತ ಕೇಳಿದ್ರೆ, G ಮೀನ್ಸ್ ಗ್ರೂಪ್. ಇದು 7 ದೇಶಗಳ ಒಂದು ಗುಂಪು. ಇದು 1975ರಲ್ಲಿ ಶುರುವಾಗುತ್ತೆ. ಇದರಲ್ಲಿ ಮೊದಲು 6 ದೇಶಗಳು ಮಾತ್ರ ಇದ್ವು. ಅವುಗಳೆಂದರೆ ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಅಮೆರಿಕ ಮತ್ತು ಇಂಗ್ಲೆಂಡ್. ಹಾಗೂ 1976ರಲ್ಲಿ ಕೆನಡಾ ಇವ್ರುಗಳ ಜೊತೆ ಜಾಯ್ನ್ ಆಗಿದ್ದರಿಂದ ಇದು G7 ಆಯಿತು. ಮತ್ತು 1998ರಲ್ಲಿ ಇವ್ರುಗಳ ಜೊತೆ ರಷ್ಯಾನು ಸೇರಿ G8 ಆಗುತ್ತೆ. ಆದರೆ 2014ರಲ್ಲಿ ಉಕ್ರೇನ್ ಬಾರ್ಡರಲ್ಲಿ ರಷ್ಯಾ ಮಾಡಿದ ಜೆನೋಸೈಡ್ ಇಂದ ರಷ್ಯಾ ದೇಶನ ಹೊರಗಿಟ್ಟು ಮತ್ತೆ G7 ಆಗುತ್ತೆ. ಈ G7 ದೇಶಗಳು ಪ್ರಪಂಚದ ಶಕ್ತಿಶಾಲಿ ಮತ್ತು ಶ್ರೀಮಂತ ದೇಶಗಳು. ಇನ್ಫ್ಯಾಕ್ಟ್ ಇವತ್ತು ಬ್ರಿಕ್ಸ್ 40% ಆಫ್ ವರ್ಲ್ಡ್ ಪಾಪ್ಯುಲೇಷನ್ನ ರೆಪ್ರೆಸೆಂಟ್ ಮಾಡಿದ್ರೆ 80% ಆಫ್ ರೇರ್ ಅರ್ತ್ ಮೆಟೀರಿಯಲ್ಸ್ನ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಜಗತ್ತಿನ 20% ಆಫ್ ಗ್ಲೋಬಲ್ ಆಯಿಲ್ ರಿಸರ್ವ್ ಇವ್ರ ಹತ್ರನೇ ಇದೆ. ಇಲ್ಲಿ ಪ್ರಶ್ನೆಗಳೇನಂದ್ರೆ, ಅಸಲಿಗೆ ಬ್ರಿಕ್ಸ್ ಮಾಡ್ತಾ ಇರೋದಾದ್ರೂ ಏನು? ಈ ಬ್ರಿಕ್ಸ್ ಇಷ್ಟು ಪವರ್ಫುಲ್ ಆಗಿ ಬೆಳೆದಿದ್ದು ಹೇಗೆ? ಇವರ ಬೆಳವಣಿಗೆ ನೋಡಿ ಅಮೆರಿಕ ಭಯ ಪಡ್ತಿರೋದು ಯಾಕೆ? ಪವರ್, ಪಾಲಿಟಿಕ್ಸ್, ಗ್ಲೋಬಲ್ ಅಲಯನ್ಸ್ ಬಗ್ಗೆ ಈ ಸ್ಟೋರಿಯಿಂದ ಏನು ಕಲಿಬಹುದು? ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ನಿದ್ದೆಗಿಡಿಸಿರೋ ಈ ಬ್ರಿಕ್ಸ್ನ ಸ್ಪೆಷಾಲಿಟಿ ಮತ್ತೆ ಪವರ್ ಬಗ್ಗೆ ಸ್ಟಡಿ ಮಾಡೋಣ. ಅಮೆರಿಕ ಭಯಪಡ್ತಿರೋದು ಯಾಕೆ ಅಂದರೆ ಇಲ್ಲಿ 3 ಕಾರಣಗಳಿವೆ. ಮೊದಲನೇ ಕಾರಣ, ಬ್ರಿಕ್ಸ್ ಅಮೆರಿಕದ ಗ್ರೇಟೆಸ್ಟ್ ಸೂಪರ್ ಪವರ್ ಆದ US ಡಾಲರ್ ಡಾಮಿನೆನ್ಸ್ನ ಬ್ರೇಕ್ ಮಾಡೋದಕ್ಕೆ ಹೊರಟಿದೆ. ಈ ಚಾರ್ಟ್ನ ನೋಡಿ, ನಿಧಾನವಾಗಿ ಮತ್ತೆ ಗ್ರ್ಯಾಜುಯಲ್ ಆಗಿ US ಡಾಲರ್ ಗ್ಲೋಬಲ್ ಡಾಮಿನೆನ್ಸ್ ಕಡಿಮೆ ಆಗ್ತಾ ಇದೆ. 20 ವರ್ಷಗಳ ಹಿಂದೆ 70% ಫಾರಿನ್ ರಿಸರ್ವ್ US ಡಾಲರ್ ಅಲ್ಲಿ ಇತ್ತು. ಆದರೆ ಇವತ್ತು ಇದು 60%ಗೆ ಇಳಿದಿದೆ, ಮತ್ತೆ ಇಳಿತಾನೆ ಇದೆ. ಇವತ್ತು ಬ್ರಿಕ್ಸ್ ದೇಶಗಳು ಯೂನಿಫೈಡ್ ಬ್ರಿಕ್ಸ್ ಕರೆನ್ಸಿ ತರೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಇದು US ಡಾಲರ್ ಮೇಲಿನ ಡೈರೆಕ್ಟ್ ಅಟ್ಯಾಕ್. BRICS countries have started a bold discourse of ditching the dollar's dominance in favor of national currencies. BRICS common currency is going to be, as it stands right now, a currency that's backed by tangible assets. So India, of course, stands together with BRICS nations in exploring use of increasingly local currencies and potentially launching a BRICS currency as well. ಈಗ ವರ್ಲ್ಡ್ ಅಲ್ಲಿ ನಡೀತಿರೋ ಟ್ರಾನ್ಸಾಕ್ಷನ್ಸ್ಗಳನ್ನ ನೋಡೋದಾದ್ರೆ, ರಾಹುಲ್ ರೀತಿಯ ಟ್ರೇಡರ್ UAE ನಲ್ಲಿರೋ ಸಪ್ಲೈಯರ್ ಇಂದ ಕ್ರೂಡ್ ಆಯಿಲ್ ಬೈ ಮಾಡಬೇಕು ಅಂದ್ರೆ ಮೊದಲು ರಾಹುಲ್ ತನ್ನ ಹತ್ತಿರ ಇರೋ ರುಪೀಸ್ನ ಡಾಲರ್ಗೆ ಕನ್ವರ್ಟ್ ಮಾಡಬೇಕು. ಬಿಕಾಸ್ ಗ್ಲೋಬಲ್ ಟ್ರೇಡ್ನ US ಡಾಲರ್ ಡಾಮಿನೇಟ್ ಮಾಡಿದೆ. ರಾಹುಲ್ನ ಟ್ರಾನ್ಸಾಕ್ಷನ್ಸ್ ವೆಸ್ಟರ್ನ್ ದೇಶಗಳ ಕಂಟ್ರೋಲ್ ಅಲ್ಲಿರೋ ಸ್ವಿಫ್ಟ್ ಪೇಮೆಂಟ್ ಸಿಸ್ಟಮ್ ಇಂದ ಪಾಸ್ ಆಗಬೇಕು. ಇಲ್ಲಿ ವೆಸ್ಟರ್ನ್ ಕಂಟ್ರೀಸ್ ಟ್ರಾನ್ಸಾಕ್ಷನ್ ಮೇಲೆ ಕಣ್ಣಿಟ್ಟಿರ್ತಾರೆ, ಅಪ್ರೂವ್ ಮಾಡ್ತಾರೆ ಮತ್ತೆ ಕಂಟ್ರೋಲ್ ಮಾಡ್ತಾರೆ. ಇನ್ ಕೇಸ್ ಯಾವ್ದಾದ್ರೂ ಕಾರಣಕ್ಕೆ ಈ ವೆಸ್ಟರ್ನ್ ದೇಶಗಳು ಇಂಡಿಯಾ ಮತ್ತೆ UAE ಮೇಲೆ ಸ್ಯಾಂಕ್ಷನ್ಸ್ ಮತ್ತೆ ರೆಸ್ಟ್ರಿಕ್ಷನ್ಸ್ ನ ಇಂಪೋಸ್ ಮಾಡಿದ್ರೆ ಈ ರಾಹುಲ್ ನ ಬಿಸ್ನೆಸ್ ಮತ್ತೆ ಟ್ರೇಡ್ ಬ್ಲಾಕ್ ಆಗ್ಬೋದು, ಇಲ್ಲ ನಿಂತೋಗ್ಬೋದು. ಈಸಿಯಾಗಿ ಹೇಳ್ಬೇಕಂದ್ರೆ ರಾಹುಲ್ ನ ಟ್ರೇಡ್ ಪೂರ್ತಿಯಾಗಿ ಈ ಡಾಲರ್ ಮತ್ತೆ ವೆಸ್ಟರ್ನ್ ಬ್ಯಾಂಕ್ಸ್ ಅಪ್ರೂವಲ್ ಮೇಲೆ ನಿಂತಿದೆ. ಬಟ್ ಬ್ರಿಕ್ಸ್ ದೇಶಗಳ ಸ್ಟ್ರಾಟಜಿ ನಂತರ ಇದೇ ರಾಹುಲ್ UAE ಇಂದ ಆಯಿಲ್ ಬೈ ಮಾಡಬೇಕು ಅಂದ್ರೆ ಈ ರೀತಿಯ ಪ್ರೋಸೆಸ್ ನಡೆಯುತ್ತೆ. ಮೊದಲು ರಾಹುಲ್ ಬ್ರಿಕ್ಸ್ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ತಾರೆ. ಇಲ್ಲಿ ಇವರ ರುಪೀಸ್ ಆಟೋಮೆಟಿಕಲಿ ಡಿಜಿಟಲ್ ರುಪಿಗೆ ಕನ್ವರ್ಟ್ ಆಗುತ್ತೆ.
ನಂತರ ಬ್ಲಾಕ್ ಚೈನ್ ಬೇಸ್ಡ್ ಟೆಕ್ನಾಲಜಿಯಿಂದ ಈ ಡಿಜಿಟಲ್ ರುಪಿ ಡೈರೆಕ್ಟ್ ಆಗಿ ಡಿಜಿಟಲ್ ದಿರಮ್ ಆಗಿ ಕನ್ವರ್ಟ್ ಆಗುತ್ತೆ. ಇದರಿಂದ ಬೇಗ ಟ್ರಾನ್ಸಾಕ್ಷನ್ ನಡೆಯುತ್ತೆ, ಫೀಸ್ ರೆಡ್ಯೂಸ್ ಆಗುತ್ತೆ. ಈಗ ಇಲ್ಲಿ ಡಾಲರ್ನ ಅವಶ್ಯಕತೆನೇ ಇರಲ್ಲ. ಇವಾಗ ವೆಸ್ಟರ್ನ್ ದೇಶಗಳ ಸ್ಯಾಂಕ್ಷನ್ಸ್ ಮತ್ತೆ ರೆಸ್ಟ್ರಿಕ್ಷನ್ಸ್ ರಾಹುಲ್ಗೆ ಮತ್ತೆ UAE ಜೊತೆ ವ್ಯವಹಾರ ನಡೆಸೋ ಯಾವುದೇ ಇಂಡಿಯನ್ ಟ್ರೇಡರ್ಸ್ಗೆ ಅನ್ವಯ ಆಗಲ್ಲ. ಈ ಟ್ರೇಡ್ ರೂಟ್ ವೆಸ್ಟರ್ನ್ ಫೈನಾನ್ಷಿಯಲ್ ಕಂಟ್ರೋಲ್ ಇಂದ ಆಚೆ ಬರುತ್ತೆ ಅಂಡ್ ರಾಹುಲ್ಗೆ UAE ಜೊತೆ ವ್ಯವಹಾರ ನಡೆಸೋದಕ್ಕೆ ಯಾರ ಅನುಮತಿನೂ ಬೇಕಾಗಲ್ಲ. ಇದರಿಂದ ಆಯಿಲ್ ಅಷ್ಟೇ ಅಲ್ಲ, ಗೋಧಿ, ಅಕ್ಕಿ ಮತ್ತೆ ಬೇರೆ ಕಮಾಡಿಟೀಸ್ಗೂ US ಡಾಲರ್ನ ಅವಶ್ಯಕತೆನೇ ಇರಲ್ಲ. ಬ್ರಿಕ್ಸ್ ಕರೆನ್ಸಿ ಯೂಸ್ ಮಾಡಿಕೊಂಡು ವ್ಯವಹಾರ ಮಾಡಬಹುದು. ಇದೇ ಕಾರಣಕ್ಕೆ ಅಮೆರಿಕ ಭಯ ಪಡ್ತಿರೋದು. ಯಾಕಂದ್ರೆ ಬ್ರಿಕ್ಸ್ ದೇಶಗಳ ಈ ಸ್ಟ್ರಾಟಜಿನ ಬೇರೆ ದೇಶಗಳು ಫಾಲೋ ಮಾಡಿದ್ರೆ US ಡಾಲರ್ ವ್ಯಾಲ್ಯೂನೇ ಬಿದ್ದೋಗುತ್ತೆ. ಇನ್ಫ್ಯಾಕ್ಟ್ ಡೊನಾಲ್ಡ್ ಟ್ರಂಪ್ ಎಷ್ಟು ಎದುರಿದ್ದಾರೆ ಅಂದ್ರೆ ಬ್ರಿಕ್ಸ್ ದೇಶಗಳ ಮೇಲೆ ಹೈಯೆಸ್ಟ್ ತಾರೀಫ್ ಹಾಕೋ ಬೆದರಿಕೆ ಹಾಕಿದ್ದಾರೆ. ನಿಮ್ದೇ ಹೊಸ ಕರೆನ್ಸಿ ಕ್ರಿಯೇಟ್ ಮಾಡಿ ನಮ್ US ಡಾಲರ್ ಕರೆನ್ಸಿನ ಪಾತಾಳಕ್ಕೆ ತೆಳ್ಳೋದಕ್ಕೆ ಹೊರಟಿದ್ದೀರಾ ಅಂತ. You know, the BRICS states, there are like 6 of them, and they were trying to destroy our dollar. They were going to say, you know, they wanted to create a new currency. Any BRICS state that even mentions the destruction of the dollar will be charged a 150% tariff, and we don't want your goods, we don't want to partake. ಇದೇ ಕಾರಣಕ್ಕೆ ಬ್ರಿಕ್ಸ್ ಅಮೆರಿಕಾಗೆ ಸೀರಿಯಸ್ ಥ್ರೆಟ್ ಆಗಿ ಕಾಡ್ತಾ ಇರೋದು. ಎರಡನೇದಾಗಿ ಬ್ರಿಕ್ಸ್ ಸೀಕ್ರೆಟ್ ಆಗಿ ಒಂದು ವರ್ಲ್ಡ್ ಆರ್ಡರ್ ನ ಬಿಲ್ಡ್ ಮಾಡ್ತಿದೆ. ಯಾಕಂದ್ರೆ IMF ಮತ್ತು ವರ್ಲ್ಡ್ ಬ್ಯಾಂಕ್ಗೆ ಅಮೆರಿಕಾದಿಂದ ಆಗ್ತಿರೋ ಪವರ್ ಅಬ್ಯೂಸ್ ನ ತಡೆಯೋದಕ್ಕೆ. ಒಂದು ಶಾಕಿಂಗ್ ಸ್ಟೋರಿ ಹೇಳ್ಬೇಕಿಲ್ಲಿ. 1990ನೇ ಇಸ್ವಿಯಲ್ಲಿ ಬೊಲಿವಿಯಾ ದೇಶ ಸೀರಿಯಸ್ ಎಕನಾಮಿಕ್ ಪ್ರೆಷರ್ನ ಫೇಸ್ ಮಾಡ್ತಾ ಇರುತ್ತೆ. ಬೊಲಿವಿಯಾಗೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗಳಾದ ಸ್ಕೂಲ್, ರೋಡ್ಸ್ ಮತ್ತೆ ಬೇಸಿಕ್ ಸೋರ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡೋಕೆ ಹಣದ ಅವಶ್ಯಕತೆ ತುಂಬಾ ಇರುತ್ತೆ. ಬಟ್ ಆದರೆ ಒಂದು ಸಮಸ್ಯೆ ಎದುರಾಗುತ್ತೆ. ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಗಳಾದ IMF ಮತ್ತೆ ವರ್ಲ್ಡ್ ಬ್ಯಾಂಕ್ ಇಂದ ಲೋನ್ ಪಡಿಬೇಕು ಅಂದ್ರೆ ಬೊಲಿವಿಯಾ ದೇಶ ಈ 3 ಕ್ರಿಟಿಕಲ್ ಕಂಡೀಷನ್ಸ್ಗೆ ಅಗ್ರಿ ಮಾಡಬೇಕಾಗಿರುತ್ತೆ. ಗಮನ ಇಟ್ಟು ಕೇಳಿ, 3 ಕ್ರಿಟಿಕಲ್ ಕಂಡೀಷನ್ಸ್. ಮೊದಲನೇದು, ಗೌರ್ನಮೆಂಟ್ ಸಬ್ಸಿಡೀಸ್ ಕಟ್ ಮಾಡಬೇಕು. ಇದು ಆಲ್ ರೈಟ್, ಏನು ತೊಂದರೆ ಇಲ್ಲ. ಎರಡನೇದು, ಈ ದೇಶ ಬೇರೆ ದೇಶದ ಇನ್ವೆಸ್ಟರ್ಸ್ಗೆ ಎಂಟ್ರಿ ಕೊಡೋದಕ್ಕೆ ಓಪನ್ ಫ್ರೀ ಎಕಾನಮಿ ಮಾಡಬೇಕು. ಇದು ಕೂಡ ಆಲ್ ರೈಟ್. ಬಟ್ ಆದರೆ ಮೂರನೇ ಕಂಡೀಷನ್, ಬೊಲಿವಿಯಾ ದೇಶಕ್ಕೆ ಈ ದೇಶದ ವಾಟರ್ನ ಪ್ರೈವೇಟೈಸ್ ಮಾಡಬೇಕು ಅಂತ ಹೇಳ್ತಾರೆ. ಹೌದು, ನೀರಿನ ಖಾಸಗೀಕರಣ. ಇದು ಎಷ್ಟು ಹಾರಿಬಲ್ ಕಂಡೀಷನ್ ಆಗಿತ್ತು ಅಂದರೆ 1999ರಲ್ಲಿ ಬೊಲಿವಿಯಾ ತನ್ನ 3ನೇ ದೊಡ್ಡ ನಗರ ಆದ ಕೊಚಬಾಂಬಾದಲ್ಲಿ ವಾಟರ್ ಸಿಸ್ಟಮ್ನ ಪ್ರೈವೇಟೈಸ್ ಮಾಡಿರುತ್ತೆ. 40 ವರ್ಷ ಅವಧಿಗೆ ಅಮೆರಿಕದ ಬೆಕ್ಟೆಲ್ ಕಂಪ್ನಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ. ಇಲ್ಲಿಂದನೇ ಶುರುವಾಗಿದ್ದು ಅಸಲಿ ಸಮಸ್ಯೆ. ಈ ಕೊಚಬಾಂಬಾ ನಗರದ ನೀರಿನ ಮೇಲಿನ ಸಂಪೂರ್ಣ ಅಧಿಕಾರನ ಬೆಕ್ಟೆಲ್ ಕಂಪ್ನಿಗೆ ಕೊಟ್ಟಿರ್ತಾರೆ. ಎಲ್ಲಿವರೆಗೂ ಅಂದರೆ ಮಳೆ ನೀರನ್ನ ಸಾಮಾನ್ಯ ಜನರು ಕಲೆಕ್ಟ್ ಮಾಡೋದು ಕೂಡ ಇಲ್ಲಿಗಲ್ ಆಗಿತ್ತು. ಮುಂದೆ ಆಗಿದ್ದೆ ದುರಂತ. ರಾತ್ರೋರಾತ್ರಿ ನೀರಿನ ಬೆಲೆ ದುಪ್ಪಟ್ಟಾಯಿತು. ಇನ್ಫ್ಯಾಕ್ಟ್ ಟ್ರಿಪಲ್ ಆಯಿತು. ಇದರಿಂದ ಬೊಲಿವಿಯಾದ ಸಾಮಾನ್ಯ ಜನರ ಕುಟುಂಬ ತಮ್ಮ ಆದಾಯದ ಅರ್ಧ ಭಾಗ ನೀರಿಗೆ ಖರ್ಚು ಮಾಡೋ ಪರಿಸ್ಥಿತಿ ಬರುತ್ತೆ. ಇಷ್ಟೇ ಅಲ್ಲ, ವ್ಯವಸಾಯ ಮಾಡೋ ರೈತರಿಗೂ ತಮ್ಮ ಭೂಮಿ ಮೇಲೆ ಬೀಳೋ ಮಳೆ ನೀರನ್ನು ಯೂಸ್ ಮಾಡೋ ಹಾಗಿಲ್ಲ, ಸ್ಟೋರ್ ಮಾಡೋ ಹಾಗಿಲ್ಲ, ಕುಡಿಯೋದಕ್ಕೂ ಕೂಡ ಬಳಸೋ ಹಾಗಿಲ್ಲ. ಇದು ಇಲ್ಲಿಗಲ್ ಅಂತ ಹೇಳಿ ಈ ಬೆಕ್ಟೆಲ್ ಕಂಪ್ನಿ ಕಂಡೀಷನ್ಸ್ ಹಾಕುತ್ತೆ. ಯಾಕಂದ್ರೆ ನೀರಿನ ಸಂಪೂರ್ಣ ಅಧಿಕಾರನ ಬೊಲಿವಿಯಾ ದೇಶ ಈ ಬೆಕ್ಟೆಲ್ ಕಂಪ್ನಿಗೆ ಕೊಟ್ಟಿರುತ್ತೆ. ಬಿಕಾಸ್ ಬೆಕ್ಟೆಲ್ ಹ್ಯಾಡ್ ದ ವಾಟರ್ ಮೊನೋಪಲಿ. ಇದು ಇನ್ಫ್ಲೇಷನ್ ಅಷ್ಟೇ ಆಗಿರಲಿಲ್ಲ, ಇದು ಜನಸಾಮಾನ್ಯರ ಸಾವು ಬದುಕಿನ ನಡುವಿನ ಹೋರಾಟ ಆಗಿತ್ತು. ವರ್ಲ್ಡ್ ಬ್ಯಾಂಕ್ ಯಾಕೆ ಬೊಲಿವಿಯಾ ದೇಶಕ್ಕೆ ಈ ರೀತಿಯ ಪರಿಸ್ಥಿತಿ ಬರೋವಾಗ ಮಾಡ್ತು ಅಂದರೆ ಇದರ ಹಿಂದೆ ಇದ್ದ ಕಾಣದ ಕೈವಾಡನೇ ಅಮೆರಿಕ. ಯಾಕಂದ್ರೆ ಅಮೆರಿಕ ತನ್ನ ಮನಿ ಪವರ್ ಇಂದ ಯಾರನ್ನ ಬೇಕಾದರೂ ತನ್ನ ಕೈಗೊಂಬೆ ಮಾಡ್ಕೊಳ್ಳುತ್ತೆ. ಇವಾಗ ಇದೇ ಪರಿಸ್ಥಿತಿ ಇಂಡಿಯಾಗೂ ಬಂದಿದೆ ಅಂತ ಹೇಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ ಕೇಸ್ ನಮಗೆ ಎಕನಾಮಿಕ್ ಕ್ರೈಸಿಸ್ ಬಂದು ವರ್ಲ್ಡ್ ಬ್ಯಾಂಕ್ನ ಅವಶ್ಯಕತೆ ಬಿದ್ದರೆ ಈ ವರ್ಲ್ಡ್ ಬ್ಯಾಂಕ್ ಗಂಗಾ ನದಿ ಅಮೆರಿಕ ಕಂಪ್ನಿಗೆ ಸೇರುತ್ತೆ ಮತ್ತೆ ಯಮುನಾ ನದಿ ಬ್ರಿಟಿಷ್ ಕಂಪ್ನಿಗೆ ಸೇರುತ್ತೆ ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹೇಗನ್ನಿಸ್ಬೇಡ ನಮಗೆ. ಇಟ್ ವಿಲ್ ಬಿ ಹಾರಿಬಲ್, ರೈಟ್? ಇದೇ ಕಾರಣಕ್ಕೆ ಬ್ರಿಕ್ಸ್ ದೇಶಗಳು ವರ್ಲ್ಡ್ ಡೆವಲಪ್ಮೆಂಟ್ ಬ್ಯಾಂಕ್ ಬದಲಿಗೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಆಲ್ಟರ್ನೇಟಿವ್ ಆಗಿ ತಂದಿರೋದು. ಬ್ರಿಕ್ಸ್ನ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಎಮರ್ಜಿಂಗ್ ನೇಷನ್ಸ್ಗಳಿಗೆ ಆಲ್ರೆಡಿ $30 ಬಿಲಿಯನ್ ಲೋನ್ನ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಿಗೆ ಅಪ್ರೂವ್ ಮಾಡಿದೆ. ಇಷ್ಟೇ ಅಲ್ಲ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಆಯಾ ದೇಶದ ಕರೆನ್ಸಿಗೆ ಅನುಗುಣವಾಗಿ ಲೋನ್ನ ಅಪ್ರೂವ್ ಮಾಡುತ್ತೆ. ಎಕ್ಸಾಂಪಲ್, ರುಪೀಸ್ ಅಂಡ್ ಯುವಾನ್. ವರ್ಲ್ಡ್ ಬ್ಯಾಂಕ್ ಏನ್ ಮಾಡ್ತಿತ್ತು, ಓನ್ಲಿ US ಡಾಲರ್ ಅಲ್ಲಿ ಮಾತ್ರ ಲೋನ್ ಅಪ್ರೂವ್ ಮಾಡ್ತಾ ಇತ್ತು. ಇದು ಎರಡನೇ ಕಾರಣ ಅಮೆರಿಕ ಭಯ ಪಡ್ತಿರೋದಕ್ಕೆ. ಕೊನೆಯದಾಗಿ UAE ಮತ್ತೆ ಸೌದಿ ಅರೇಬಿಯಾನು ಬ್ರಿಕ್ಸ್ ಪ್ಲಸ್ ಮೆಂಬರ್ಸ್ ಆಗಿರೋದ್ರಿಂದ ಈಗ ಬ್ರಿಕ್ಸ್ ಹತ್ತಿರ ಪಾಪ್ಯುಲೇಷನ್ ಪವರ್ ಇದೆ, ಕರೆನ್ಸಿ ಪವರ್ ರೈಸ್ ಆಗ್ತಿದೆ ಮತ್ತೆ ಆಯಿಲ್ ಪವರ್ಸ್ಗಳು ಬ್ರಿಕ್ಸ್ ಜೊತೆ ಕೈ ಜೋಡಿಸ್ತಿವೆ. So Saudi Arabia and the UAE to join BRICS. Now, BRICS, the esteemed coalition of Brazil, Russia, India, China, and South Africa, is shaking things up in a major stride. Saudi Arabia, the UAE, and Iran have received invitations to join this group. ಈಗ ಚೈನಾದ ಎಕನಾಮಿಕ್ ಪವರ್
ರಷ್ಯಾದ ಮಿಲಿಟರಿ ಪವರ್ ಮತ್ತೆ ಇಂಡಿಯಾದ ಪಾಪ್ಯುಲೇಷನ್ ಪವರ್ ಇದನ್ನೆಲ್ಲ ಒಗ್ಗೂಡಿಸಿದ್ರೆ ಬ್ರಿಕ್ಸ್ ಜಗತ್ತಿನ ಪವರ್ಫುಲ್ ಅಲಯನ್ಸ್ ತರ ಕಾಣಿಸುತ್ತೆ. ಇದು ಅಮೆರಿಕ ಡಾಮಿನೆನ್ಸ್ ನ ನಾಶ ಮಾಡಬಹುದು ತಾನೆ? ಇದಕ್ಕೆ ಉತ್ತರ ಯಾವುದೇ ಕಾರಣಕ್ಕೂ ಆಗಲ್ಲ. ಯಾಕಂದ್ರೆ ಇದಕ್ಕೆ 4 ಸಿಂಪಲ್ ರೀಸನ್ಗಳಿವೆ. ಮೊದಲನೇ ರೀಸನ್, $US ಅಂದ್ರೆ ಅದು ಬರೀ ಹಣ ಅಲ್ಲ, ಅದೊಂದು ನಂಬಿಕೆಯ ಕರೆನ್ಸಿ. ಗ್ಲೋಬಲ್ ಕ್ರೈಸಿಸ್ಗಳಾದ ವಾರ್, ರಿಸಿಷನ್ಸ್ ಮತ್ತೆ ಪ್ಯಾಂಡಮಿಕ್ ಸಮಯದಲ್ಲಿ ಇನ್ವೆಸ್ಟರ್ಸ್ ಯಾವಾಗಲೂ $ನೇ ಟ್ರಸ್ಟ್ ಮಾಡೋದು. ಯಾಕಂದ್ರೆ US ಟ್ರೆಜರಿ ಬಾಂಡ್ಸ್ ಯಾವಾಗಲೂ ಒಂದು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್. ಇನ್ಫ್ಯಾಕ್ಟ್ ನಮ್ಮೆಲ್ರಿಗೂ ಗೊತ್ತು, ಚೀನಾ ದೇಶವನ್ನು ಯಾರು ಕೂಡ ನಂಬೋದಿಲ್ಲ. ಯಾಕಂದ್ರೆ ಈ ಚೀನಾ ದೇಶದ ಹತ್ರನೇ $800 ಬಿಲಿಯನ್ ಟ್ರೆಜರಿ ಬಾಂಡ್ಸ್ ಇದೆ. ಇದೇ ಕಾರಣಕ್ಕೆ ಬ್ರಿಕ್ಸ್ ಹೊಸ ಕರೆನ್ಸಿ ಲಾಂಚ್ ಮಾಡಿದ್ರು $US ಸರಿಸಮಾನವಾಗಿ ನಿಲ್ಲೋದು ಅಸಾಧ್ಯ. ಮತ್ತೆ ಬ್ರಿಕ್ಸ್ ದೇಶಗಳಲ್ಲೇ ಒಗ್ಗಟ್ಟಿಲ್ಲ. ಇಂಡಿಯಾ ಮತ್ತೆ ಚೈನಾ ಸಮರ ನಡೆಸ್ತಿದ್ರೆ ಬ್ರೆಜಿಲ್ ದೇಶ ರಾಜಕೀಯವಾಗಿ ಮತ್ತೆ ಆರ್ಥಿಕವಾಗಿ ಕುಗ್ಗಿದೆ. ವೆಸ್ಟರ್ನ್ ಕಂಟ್ರೀಸ್ಗಳ ಫೈನಾನ್ಷಿಯಲ್ ಸಪೋರ್ಟ್, ಫಂಡಿಂಗ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಮೇಲೆನೆ ಸೌತ್ ಆಫ್ರಿಕಾದ ಭವಿಷ್ಯ ನಿಂತಿರೋದು. UAE ಹಾಗೂ ಸೌದಿ ಅರೇಬಿಯಾ ದೇಶಗಳು ತಮ್ಮ ಮಿಲಿಟರಿ ಮತ್ತೆ ರಕ್ಷಣೆಗೆ ಅಮೆರಿಕ ದೇಶದ ಮೇಲೆನೆ ಡಿಪೆಂಡೆಂಟ್ ಆಗಿರೋದು. ಮೂರನೇದಾಗಿ, ಅಮೆರಿಕದ ಹತ್ರ ಜಗತ್ತಿನ ಶಕ್ತಿಶಾಲಿ ಮಿಲಿಟರಿ ಪಡೆಗಳಿವೆ. 2024ರಲ್ಲಿ ಅಮೆರಿಕದ ಡಿಫೆನ್ಸ್ ಬಜೆಟ್ $997 ಬಿಲಿಯನ್ ಇದ್ರೆ ಈ ಎಲ್ಲ ಬ್ರಿಕ್ಸ್ ದೇಶಗಳನ್ನ ಒಗ್ಗೂಡಿಸಿದ್ರು ಇವರ ಟೋಟಲ್ ಮಿಲಿಟರಿ ಬಜೆಟ್ $500 ಬಿಲಿಯನ್ ಮಾತ್ರ. ಅಮೆರಿಕ ಖರ್ಚು ಮಾಡೋದ್ರಲ್ಲಿ ಅರ್ಧದಷ್ಟು ಮಾತ್ರ ಈ ಬ್ರಿಕ್ಸ್ ದೇಶಗಳು ಖರ್ಚು ಮಾಡೋದು. ಇದರಿಂದ ಬ್ರಿಕ್ಸ್ನ ಆರ್ಥಿಕತೆ ವೇಗವಾಗಿ ಬೆಳೀತಿದ್ರು ಕೂಡ ಬ್ರಿಕ್ಸ್ಗೆ ಅಮೆರಿಕ ದೇಶದ ಮಿಲಿಟರಿಗೆ ಮತ್ತೆ ಗ್ಲೋಬಲ್ ಇನ್ಫ್ಲೂಯೆನ್ಸ್ಗೆ ಸರಿಸಮವಾಗಿ ನಿಲ್ಲೋದಕ್ಕಾಗಲ್ಲ. ಕೊನೆಯದಾಗಿ, ಕಳೆದ 10 ವರ್ಷಗಳಲ್ಲಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ $30 ಬಿಲಿಯನ್ ಲೋನ್ನ ಅಪ್ರೂವ್ ಮಾಡಿದೆ. ಅಂದ್ರೆ $4.7 ಬಿಲಿಯನ್ ಪರ್ ಇಯರ್. ಆದ್ರೆ ವರ್ಲ್ಡ್ ಬ್ಯಾಂಕ್ ವರ್ಷಕ್ಕೆ $50 ಬಿಲಿಯನ್ ಪರ್ ಇಯರ್, ಅಂದ್ರೆ ಕಳೆದ 10 ವರ್ಷದಲ್ಲಿ 500 ಬಿಲಿಯನ್ಗೂ ಹೆಚ್ಚು ಲೋನ್ಗಳನ್ನ ಅಪ್ರೂವ್ ಮಾಡಿದೆ. ಈ ಕಂಪ್ಯಾರಿಸನ್ ಹೇಗಿರುತ್ತೆ ಅಂದ್ರೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಭಾರತದ ಒಂದು ಸಣ್ಣ ಗ್ರಾಮೀಣ ಬ್ಯಾಂಕ್ ರೀತಿ ಇದ್ದು ವರ್ಲ್ಡ್ ಬ್ಯಾಂಕ್ ತರ ಇರೋ HDFC ಬ್ಯಾಂಕ್ ಜೊತೆ ಸ್ಪರ್ಧೆ ಮಾಡೋ ತರ ಇರುತ್ತೆ. ಕೊನೆಗೆ ದ ಮಾರಲ್ ಆಫ್ ದ ಸ್ಟೋರಿ ಏನಂದ್ರೆ, ಬ್ರಿಕ್ಸ್ ಖಂಡಿತವಾಗ್ಲೂ ಅಮೆರಿಕದ ಸೂಪರ್ ಪವರ್ಗೆ ಚಾಲೆಂಜ್ ಮಾಡ್ತಾ ಇದೆ. ಆದರೆ ಸಂಪೂರ್ಣವಾಗಿ ಇನ್ನೂ ಸೋಲ್ಸಿಲ್ಲ. ಯಾವುದೇ ಕಾರಣಕ್ಕೂ ಸೋಲ್ಸೋದಕ್ಕೂ ಆಗಲ್ಲ. ಇದು ಅಮೆರಿಕಾಗೆ ಬ್ರಿಕ್ಸ್ ಅಲಯನ್ಸ್ ಚಾಲೆಂಜ್ ಮಾಡ್ತಿರೋ ಸ್ಟೋರಿ. ಮತ್ತೆ ನಾವು ಅಮೆರಿಕಾಗೆ ಕಂಪೇರ್ ಮಾಡಿದ್ರೆ ಎಲ್ಲಿದ್ದೀವಿ? ಪ್ರಾಕ್ಟಿಕಲಿ ನೋವೇರ್.